ಒಂದು ವಾರದ ನಂತರ ಬಸ್ಸು ಹೊರಟು ಹೋಯಿತು. ಈ ಕಥೆಯ 2ನೇ ಭಾಗವನ್ನು ಮುಂದುವರಿಸೋಣ. ನಾನು ನಿಮ್ಮ ಪ್ರೀತಿಯ ಗೆಳೆಯ. ಸರಿ, ಶುರು ಮಾಡೋಣ. ಅವಳು ಈ ಸಮಾಜದ ಅಂಗ, ಈ ಕ್ಯಾಂಪಸ್ಸಿನ ಗಿಳಿ. ಎಷ್ಟು ಫ್ರೀ ಇದ್ದರೂ ನನ್ನೊಂದಿಗೆ ಬರಲಾರಳು. ಅವಳ ಫ್ರೆಂಡ್ಸ್, ಅವಳ ಊರಿನವರ ಭಯ. ಬಾಗಿಲಲ್ಲಿ ಹೊಸದಾಗಿ ಬಂದ ನರ್ಸ್ ಒಬ್ಬಳು ನಿಂತಿದ್ದಳು. ನನ್ನ ಕಾಟ್ ಬಾಗಿಲಿಗೆ ಹೊಂದಿದ ಮೂಲೆಗಿದೆ. ಸ್ವಲ್ಪ ಮಲಗಿದ ಕುಮಾರನನ್ನು ನೋಡಿದೆ. ಈ ನರ್ಸು ಬಂದವಳೆ. ಏನ್ರಿ, ಈಗ ಹೇಗಿದ್ದೀರಿ, ಮಾತ್ರೆ ತಗೊಂಡ್ರಾ ಎಂದಳು. ನನಗೆ ಗಾಬರಿಯಾಯಿತು. ನನಗೆ ನಿಜವಾಗಿಯೂ ಹುಚ್ಚಿಡಿದಿದೆಯೇ ಎಂಬ ಸಂದೇಹ ಮೂಡಿತು. ಪರಿಚಿತಳಂತೆ ಇದ್ದಳು. ಹೀಗೆ ಕೇಳಿದಳು. ಅಷ್ಟರಲ್ಲಿ ಪುಣ್ಯಕ್ಕೆ ಒಬ್ಬರು, ಅವರು ಪೇಷಂಟ್ ಅಲ್ಲ ರೀ ಮೇಡಮ್ ಎಂದರು. ಓ ಹೀಗೋ, ಸಾರಿ ಎಂದಳು. ಪರವಾಗಿಲ್ಲ ಬಿಡಿ ಎಂದೆ. ನಾನು ಹುಚ್ಚನೇ ಆಗಿದ್ದು ನಿಜ ಎಂದುಕೊಂಡೆ. ಆದರೆ ಪೂರ್ಣ ಹುಚ್ಚನಾಗಿ ಈ ಹುಡುಗಿಯೊಡನೆ ಎಲ್ಲಾದರೂ ದೂರ ದೂರ ಹೋಗಿ ಹುಚ್ಚನಾಗಿ ಬಿಡಬೇಕನ್ನಿಸಿತ್ತು. ಅದು ಸಾಧ್ಯವಿಲ್ಲ. ಅಷ್ಟು ಹುಚ್ಚನಾಗಲು ಈ ವಾಸ್ತವ ಲೋಕ ನನ್ನನ್ನು ಬಿಡಲಾರದು. ಅದೂ ಹೋಗಲಿ. ಈ ಕನಸು, ರೊಮ್ಯಾನ್ಸು, ಕಾತರ, ಉದ್ವೇಗ ಈ ಬರಡು ನೆಲದಲ್ಲಿ ಜೀವ ತುಂಬಿದ್ದವು. ನೀರಸ ಬದುಕಿನಲ್ಲಿ ಉತ್ಸಾಹ ಚಿಲುಮೆ ಮೂಡಿಸಿದ್ದು ನಿಸ್ಸಂದೇಹ. ಈ ಹುಚ್ಚು, ಈ ಕಾತರ ನನ್ನ ಹೆಂಡತಿ ಏಕೆ? ಅವಳನ್ನು ನೋಡಿದರೆ ಏಕೆ ಉಂಟಾಗುವುದಿಲ್ಲ? ಅವಳ ಬಗೆಗೆ ಕನಸು ಏಕೆ ಬೀಳಬಾರದು? ಅದು ಸಾಧ್ಯವೇ? ನಾನು ಮದುವೆಯಾದದ್ದು ನನ್ನ 9 ಅಥವಾ 10ನೆಯ ವಯಸ್ಸಿನಲ್ಲಿ. ನನ್ನ ಹೆಂಡತಿ ಆಗಿನ್ನು ತೊಟ್ಟಿಲಲ್ಲಿ ಆಡುವ ಮಗು. ನನ್ನ ಅಕ್ಕ ಮುಂದೆ ಯಾರೇ ಗೊತ್ತು ಹುಡುಗರದು ಎಂದು ಅಪ್ಪನೊಂದಿಗೆ ರಂಬಾಟವಾಡಿ ಮದುವೆಯಲ್ಲಿ ಮದುವೆ ಮುಗಿಸುವುದೆಂದು ಬಾಲ್ಯ ವಿವಾಹವನ್ನು ನೆರವೇರಿಸಿದ್ದಳು. ನನ್ನ ಜವಾಬ್ದಾರಿಯಾಯಿತೆಂದು ಅವಳು ತಿಳಿದುಕೊಂಡಿದ್ದಳು. ನನಗೆ ಹೊಸ ಅಂಗಿ ತೊಡಿಸಿದ್ದು, ಶಹನಾಯಿ ಬಾರಿಸಿದ್ದು, ಗುಡಿಗೆ ಕರೆದುಕೊಂಡೋಗಿ ನಮಸ್ಕರಿಸಿದ್ದು ಸ್ವಲ್ಪ ನೆನಪಿದೆ. ಅವಳು ಪಾಪ ಏನೂ ಅರಿಯದವಳು. BA ಮುಗಿಸಿದ ಮೇಲೆ ಬ್ಯಾಂಕಿನಲ್ಲಿ ನನ್ನ ನೌಕರಿ. ಮನೆ ಮಾಡಿದೆ. 30 ವರ್ಷಕ್ಕೆ 3 ಮಕ್ಕಳ ತಂದೆಯಾದೆ. ಅವಳದೇನು ತಪ್ಪು? ಅವಳು ವಿಧೇಯಳಾಗಿದ್ದಾಳೆ. ಅವಳಿಗೆ ತಿಳಿಯುವುದಿಲ್ಲ. ನಮ್ರವಾಗಿ ಮಾತನಾಡುತ್ತಾಳೆ, ಅಂಜುತ್ತಾಳೆ. ಅವಳ ಬಗ್ಗೆ ಕನಿಕರ ಹುಟ್ಟುತ್ತದೆ. ಆದರೆ ಪ್ರೀತಿ, ಗಂಡು ಹೆಣ್ಣನ್ನು ಶಾಸ್ತ್ರೋಕ್ತವಾಗಿ ಕಲೆ ಹಾಕಿ ಪ್ರೀತಿಸು, ಮಕ್ಕಳನ್ನು ಹೆರು ಎಂದು ಅಪ್ಪಣೆ ಕೊಡುತ್ತಾರೆ. 2ನೇದೇನೂ ಆಗಬಹುದು, ಆದರೆ ಮೊದಲನೆಯದು ಸಾಧ್ಯವಿಲ್ಲ. ಮಗ್ಗುಲಿದ್ದ ಟ್ರಾನ್ಸಿಸ್ಟರ್ ತೆಗೆದುಕೊಂಡು ಬೆಂಗಳೂರು ತಿರುಗಿ ಸುಪ್ರಭಾತ ಗೀತೆಗಳನ್ನು ಹಚ್ಚಿದ್ದೆ. ಪ್ರತ್ಯಕ್ಷವಾಗಿಯೇ ಬಿಟ್ಟಳು ನನ್ನ ಕನಸಿನ ಕನ್ಯೆ. ಏನೇ ಅಲ್ಲಪ್ಪ, ಫ್ಯಾನ್ ತಿರುಗಿಸಲೇ ಎಂದಳು. ಎಂದೆ. ಈಗ ಬಹಳಷ್ಟು ಸಲುಗೆ. ನಿನ್ನೆ ನಿಮ್ಮನ್ನು ಕಾಯ್ದೆ ಎಂದು ತುಂಟತನದಿಂದ ಹೇಳಿದೆ. ಹೌದಾ, ಏಕೆ ಎಂದಳು. ನಾನು ಸುಮ್ಮನಾದೆ. ಅವಳು ಸಹ ತನ್ನ ಮಾತನ್ನು ಬಿಚ್ಚಿ, ನನ್ನ ಸ್ನೇಹಿತರು ಬಲವಂತ ಮಾಡಿ ಸಿನಿಮಾಕ್ಕೆ ಕರೆದೊಯ್ದರು. ಜೂಲಿ ಚೆನ್ನಾಗಿದೆ. ನನಗನಿಸಿತ್ತು ನೀವು ಕಾಯುತ್ತೀರೆಂದು. ನಾನು ಸ್ನೇಹಿತೆಯರು ಯಾಕೆ ನನ್ನ ಜೊತೆ ಬರುವುದಿಲ್ಲ ಎಂದು ಗೊತ್ತಿದೆ ಎಂದು ತಮಾಷೆ ಮಾಡುತ್ತಿದ್ದರು. ಅದಕ್ಕೆ ಅವಳು ಏನಾದರೂ ಅಂದುಕೊಳ್ಳುತ್ತಾರೆಂದು ಹೋದೆ ಎಂದು ಹೇಳಿದಳು. ಅವಳ ಗುಂಪು ಅವಳನ್ನು ಆಗಾಗ ನನ್ನ ಹತ್ತಿರ ಬರುವುದನ್ನು ನೋಡಿ ಅವಳನ್ನು ಪರೀಕ್ಷಿಸುತ್ತಿತ್ತು. ಅವಳ ಸ್ನೇಹಿತರು ಅವಳೊಂದಿಗೆ ಚೆಲ್ಲಾಟವಾಡುತ್ತಿದ್ದರು. ಸ್ವಲ್ಪ ಹೊತ್ತು ತಡೆದು, ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ ಎಂದಳು. ನಾನು ಬೇಕಂತಲೇ ಯಾಕೆ ಎಂದು ಪ್ರಶ್ನಿಸಿದೆ. ಅವಳು ಜಾರಿಕೊಂಡಳು. ನನ್ನ ಫ್ರೆಂಡ್ಸ್ ತುಂಬ ಗಲಾಟೆ ಮಾಡುತ್ತಿದ್ದರು, ನನಗೂ ನಿದ್ದೆ ಬರಲಿಲ್ಲ ಅಂತ ಹೇಳಿದೆ ನಾನು. ಏಕೆ? ಅವಳು ಅಂದಳು. ನಿನ್ನೆ ರಾತ್ರಿ ಭಾಳ ಮಳೆ ರೀ. ಮಳೆ ಎಲ್ಲ ಕಿಟಕಿ ತುಂಬ ನೀರು ಪಟ್ ಅಂತ ಬಡಿದು ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ ಎಂದೆ. ನಾನು ಜಾರಿಕೊಂಡೆ. ಇಬ್ಬರು ಸುಳ್ಳು ಕಾರಣ ಹೇಳುತ್ತಿದ್ದೇವೆಂದು ಸ್ಪಷ್ಟವಿತ್ತು. ಇರಲಿ ಬಿಡಿ, ನಿಮ್ಮ ಕಥೆ ಓದಿಸಿಕೊಂಡೇ ಹೋಯಿತು. ಏನೂ ಅರ್ಥ ಆಗಲಿಲ್ಲ ಅಂದಳು. ನಾನು ಯಾಕೆ ಎಂದೆ. ನನ್ನ ಕನ್ನಡನೂ ಅಷ್ಟಕ್ಕಷ್ಟೇ ಎಂದಳು. ನಾನು ಅದಕ್ಕೆ ಏಕೆ, ನಿಮಗೆ ಕನ್ನಡ ಓದಲು ಬರಲ್ವೇ ಅಂದೆ. ಇಲ್ಲ, ನಾನು ಕ್ರಿಶ್ಚಿಯನ್, ಹಿಂದೂ ಸಂಸ್ಕೃತಿ ಅಷ್ಟಿಷ್ಟು ಗೊತ್ತು, ಆದರೆ ನನಗೆ ಕನ್ನಡ ಅಷ್ಟು ಬರಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ ಎಂದಳು. ಮತ್ತು ನೀವು ಕನ್ನಡ ಓದ್ತೇನೆ ಅಂತ ಹೇಳಿದ್ರೆ ಅಂತ ನಾನು ಕೇಳಿದೆ. ಅದಕ್ಕೆ ಅವಳು,
ಇಲ್ಲ, ನನ್ನ ತಮ್ಮ ತಂಗಿಯರು ಕನ್ನಡದಲ್ಲಿ ಓದುತ್ತಿದ್ದಾರೆ. ಅದಕ್ಕೆ ನಾನು ಅವರೊಂದಿಗೆ ಕನ್ನಡ ಕಲಿತುಕೊಳ್ಳುತ್ತಿದ್ದೇನೆ. ನೋಡಿ, ಇಷ್ಟು ಸಲುಗೆ ಆದರೂ ನಿಮ್ಮ ಹೆಸರೇ ಗೊತ್ತಾಗಲಿಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ನನ್ನ ಹೆಸರು ಐಜಾಕ್ ಎಂದಳು. ಅವಳು ನನ್ನ ಹೆಸರು ಕೇಳಿದಳು. ನಾನು ಬಸವರಾಜ್ ಎಂದು ಹೇಳಿದೆ. ಅವಳ ಗೆಳತಿ ಬಹುಶಃ ಪಕ್ಕದ ವಾರ್ಡಿನಿಂದ ಬಂದು ದೂರ ನಿಂತು ಅವಳನ್ನು ಸನ್ನೆ ಮಾಡಿ ಕರೆಯುತ್ತಿದ್ದಳು. ಅದನ್ನು ಅವಳು ಗಮನಿಸಿರಲಿಲ್ಲ ಎಂದು ಕಾಣುತ್ತದೆ. ಅದಕ್ಕೆ ನಾನು, ನಿಮ್ಮ ಫ್ರೆಂಡ್ಸ್ ಕೂಗ್ತಿದ್ದಾರೆ ಎಂದೆ. ಅವಳಿಗೆ ಅದು ತಿಳಿಯಲಿಲ್ಲ ಎಂದು ಕಾಣಿಸುತ್ತದೆ. ಅವಳು ಸುಮ್ಮನಾದಳು. ನಂತರ ನಾನು ಮತ್ತೊಮ್ಮೆ, ನಿಮ್ಮ ಫ್ರೆಂಡ್ಸ್ ಕೂಗ್ತಿದ್ದಾರೆ ಕಣ್ರಿ ಅಂದೆ. ಅದಕ್ಕೆ ಅವಳು, ಹೌದಾ ಅಂತ ಹಿಂದೆ ನೋಡಿ, ಓ, ನಮ್ಮ ಕಡೆ ಕೂಗ್ತಿದ್ದಾರೆ ಅಂದರೆ ಅಳ್ತಿದ್ದಾರೆ ಅಂತ ಅರ್ಥ ಎಂದಳು. ಅದಕ್ಕೆ ನಾನು ನಕ್ಕೆ. ಸರಿ ಹೋಯಿತು, ನಿಮ್ಮ ಕನ್ನಡನೇ ಬೇರೆ, ಮಂಗಳೂರು ಕನ್ನಡ, ನನ್ನ ಕನ್ನಡನೇ ಬೇರೆ ಎಂದು ಇಬ್ಬರು ನಕ್ಕೆವು. ಅವಳು, ಫ್ರೆಂಡ್ಸ್ ಕೀಟ್ಲೆ ಬೇಡ, ನಾನು ಬರ್ತೇನೆ ಅಂತ ಹೇಳಿ ಹೊರಟಳು. ಸಮಯ ಸಿಕ್ಕಾಗಲೆಲ್ಲ ಕಾಣಿಸುತ್ತಿದ್ದಳು. ಇಲ್ಲದಿದ್ದರೆ ತನ್ನ ಕಣ್ಣುಗಳನ್ನು ಥಳಥಳ ಹೊಳೆಸಿಯಾದರೂ ಹೋಗುತ್ತಿದ್ದಳು. ಸಂಜೆ ಅವಳ ಹಾದಿ ಕಾಯುತ್ತಾ ನಮ್ಮ ವಾರ್ಡಿನೆದುರು ಗಾರ್ಡನ್ನಲ್ಲಿ ಕುಳಿತಿದ್ದೆ. ಅವಳು ತನ್ನ ಕೆಲಸ ಮುಗಿದ ಮೇಲೆ ಹಾಸ್ಟೆಲ್ನಿಂದ ಸಂಜೆ ಮಾರ್ಕೆಟಿಗೆ ಹೋಗುತ್ತಾಳೆ. ತನ್ನ ತಂಡದೊಂದಿಗೆ ಅವಳು ಇರುತ್ತಾಳೆ. ದಿನ ಒಂದೊಂದು ಥರದ ಫ್ರಾಕ್ ಹಾಕುತ್ತಾಳೆ. ಅವಳ ತುಂಬಿದೆದೆ, ಲಿಪ್ಸ್ಟಿಕ್, ತುಟಿಗಳು, ಮುಂಗುರುಳು ನೋಡುತ್ತಾ ಕೂಡುವುದು ಪದ್ಧತಿಯಾಗಿದೆ. ಅವಳು ನನ್ನ ಗಮನಕ್ಕೆ ಬರುವಂತೆಯೇ ನನ್ನೆದುರು ಬರುತ್ತಾಳೆ. ನೋಡಿ ಮುಂದೆ ಸಾಗುತ್ತಾಳೆ. ನನ್ನ ಹೆಂಡತಿ ಮುಖ ಮುಚ್ಚುವಂತೆ ಸೆರಗು ಹೊದೆಯುವ ಹಳ್ಳಿಯ ಗೊಗ್ಗು. ಸೌಂದರ್ಯ ಪ್ರಜ್ಞೆ ಅವಳಿಗಲ್ಲಿ. ಹಾಗೆ ನೋಡಿದರೆ ಅವಳಿಗೆ ಇವಳಿಗಿಂತ ಒಳ್ಳೆ ಬಣ್ಣವಿದೆ. ಆದರೂ ಅವಳು ಆಕರ್ಷಕವಲ್ಲವೇ ಅಲ್ಲ. ಅವಳನ್ನು ನನ್ನ ಹೆಂಡತಿ, ನನ್ನ ಪ್ರಿಯೆ ಎನ್ನುವುದಕ್ಕಿಂತ ನನ್ನ ಸೇವಕಿ ಎಂದು ಹೇಳಿದರೆ ತಪ್ಪಾಗದು. ಹೆಂಡತಿಯಾಗಿ ರಾತ್ರಿ ಮೈಯೊಡ್ಡುವುದು ಅವಳ ನಿರ್ವಹಿಸಬೇಕಾದ ಕರ್ತವ್ಯ ಮಾತ್ರವಾಗಿದೆ. ಕುಮಾರನ ಬಂಧುಗಳು ಅವನನ್ನು ನೋಡಿಕೊಂಡು ಹೋಗುತ್ತಿದ್ದರು. ಈಗ ಬಹಳಷ್ಟು ಸುಧಾರಣೆಯಾಗಿದ್ದ. ಅವರೆಲ್ಲರಿಗೂ ಇದು ಸಮಾಧಾನ ತರಿಸಿತ್ತು. ಇಂದು ಎಡೆಯೂರಿಗೆ ಹೋಗಿ ಮುಂದೆ ತಮ್ಮ ಊರಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆಂದು ಕುಮಾರನ ಸಂಬಂಧಿಕರು ಹೇಳಿದರು. ನನಗೂ ಬರಲು ತುಂಬ ಅಳು ಬಿದ್ದರು. ಕುಮಾರನ ಕಡೆಗೆ ಲಕ್ಷ್ಯ ಬರಲು ಚಿತ್ರದುರ್ಗದ ಸಿದ್ದಪ್ಪನವರಿಗೆ ಹೇಳಿ ಹೊರಟೆವು. ಅಷ್ಟರಲ್ಲಿ ಐಜಾಕ್ ಕಾಣಿಸಿಕೊಂಡಳು. ನಾವೆಲ್ಲರೂ ಒಟ್ಟಿಗೆ ಇದ್ದಿದ್ದರಿಂದ ಕೇವಲ ನೋಡುತ್ತಾ ನೋಡುತ್ತಾ ಒಳಗೆ ಹೋದಳು. ನಾನು ಅವರನ್ನು ಹೊರಗೆ ಬಿಟ್ಟು ಅವಳೊಂದಿಗೆ ಒಳಗೆ ಹೋದೆ. ಏನು, ಎಲ್ಲಿಗೆ ಹೊರಟೋ ಹಾಕಿದೆ ಅಂತ ಕೇಳಿದಳು ಐಜಾಕ್. ಅದಕ್ಕೆ ನಾನು, ಇಲ್ಲ, ಅವರು ನನ್ನನ್ನು ಎಡೆಯೂರಿಗೆ ಬಾ ಅಂತ ಕರೆದಿದ್ದಾರೆ ಅಂತ ಹೇಳಿದೆ. ಸರಿ ಎಂದು ಸುಮ್ಮನಾಗಿ ಹೋಗಿಬಿಟ್ಟಳು. ನಾನು ನಿಂದೆ ರಾತ್ರಿ ತಡವಾದರೂ ವಾಪಸ್ಸು ಬರ್ತೇನೆ ಅಂತ ಅವಳಿಗೆ ಹೇಳಿದೆ. ಬಸ್ ಸ್ಟ್ಯಾಂಡ್ ಹೋಗುವ ಸಿಟಿ ಬಸ್ಸು ಬೇಗ ಬರಲೇ ಇಲ್ಲ. ತಡೆದು ರಿಕ್ಷಾ ಮಾಡಿಕೊಂಡು ಹೋದರೆ ನಾವು ಹೋಗಬೇಕೆಂದ ಬಸ್ಸು ಆಗಲೇ ಹೊರಟು ಹೋಗಿತ್ತು. ಇನ್ನೇನು ಮಾಡೋದು? ಆ ಬಸ್ಸಿಗೆ ಹೋದರೆ ಹಿಂದೆ ಮರಳಲಾಗದು. ಕುಮಾರನ ಜೊತೆ ರಾತ್ರಿ ಆಸ್ಪತ್ರೆಯಲ್ಲಿ ನಾನು ಇರಲೇಬೇಕು. ಅವರನ್ನಷ್ಟೇ ಕಳಿಸಿ ಅಲ್ಲಲ್ಲಿ ಸುತ್ತಾಡಿಕೊಂಡು ರಾತ್ರಿ ವಾಡಿಗೆ ಬಂದಾಗ ಟೈಮ್ 8 ಆಗಿತ್ತು. ಬಂದು ಬಟ್ಟೆ ಬದಲಿಸಿ ಕೂಡುವಷ್ಟರಲ್ಲಿ ಐಜಾಕ್ ಕಾಣಿಸಿದಳು. ಏನಿದು, ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಿ ಎಂದು ಆಶ್ಚರ್ಯಪಟ್ಟಳು. ನಾನು ನಡೆದಿದ್ದನ್ನು ಹೇಳಿದೆ. ಆಕೆ ಸಹಜ ಹಾದು ಹೋದರಾಯಿತು ಎಂದು ಬಂದಿದ್ದಳಂತೆ. ನನ್ನ ಬಸ್ಸಿನ ಸುದ್ದಿ ಕೇಳಿ, ಓ ಹೀಗೋ, ನೋಡಿ ನಮಗೆ ಬೇಕಾದ ಬಸ್ಸು ತಪ್ಪೇ ಹೋಗ್ತವೆ, ಬೇಡವಾದ ಸಿಟಿ ಬಸ್ಸು ಹಿಡಿದು ಬಂದಿರಲ್ವೇ ಎಂದಳು. ಹುಡುಗಿ ಚೂಟಿ. ಸಾಮಾನ್ಯ ಸಂಗತಿ ಏನೋ ತಾತ್ವಿಕ ತಿರುವು ಕೊಟ್ಟ ಹಾಗೆ ಅನಿಸಿತು. ನಮ್ಮಲ್ಲಿ ಮನರಂಜನೆಯ ಕಾರ್ಯಕ್ರಮಗಳಿದ್ದವು. ನಾವು ಇವತ್ತು ದುಷ್ಯಂತ ಶಾಕುಂತಲೆ ನಾಟಕವನ್ನು ಮಾಡಿದೆವು ಎಂದು ಹೇಳಿದಳು. ನಾನು ಇದನ್ನು ಮಿಸ್ ಮಾಡಿಕೊಂಡೆ ಎಂದುಕೊಂಡೆ. ಅವಳು ಶಕುಂತಲೆಯಾಗಿ ತುಂಬ ಚೆನ್ನಾಗಿ ನಟಿಸಿರಬಹುದು. ಅವಳಿಗೆ ಕಲೆಯಲ್ಲಿ ಟೇಸ್ಟ್ ಇದೆ, ಟ್ಯಾಲೆಂಟ್ ಇದೆ. ನನಗೆ ಬಹಳ ಹತ್ತಿರದವಳಾಗಿದ್ದಾಳೆ ಇವಳು. ಆದರೆ ಶಕುಂತಲೆಯಾಗಿ ಇವಳು ನನಗಾಗಿಯೇ ಗೋಳಿಡಬೇಕಾಗಿಲ್ಲ. ಇವಳು ಮುಂದೆ ಹೋಗುತ್ತಾಳೆ, ನೌಕರಿ ಮಾಡುತ್ತಾಳೆ, ಯಾವನನ್ನೋ ಪ್ರೀತಿಸಿ ಮದುವೆ ಆಗ್ತಾಳೆ, ಇಲ್ಲ ಅಪ್ಪ ಹೇಳಿ ಹುಡುಕಿದ ಗಂಡನ್ನು ಒಪ್ಪಿ ಆಕರ್ಷಣೆ ಸೆಳೆತಗಳಿಲ್ಲದ ಬಾಳನ್ನು ಬಾಳುತ್ತಾಳೆ ಎಂದು ನನ್ನಷ್ಟಕ್ಕೆ ಅಂದುಕೊಂಡೆ. ನಾನು ಅವಳಿಗೆ ಯಾವ ರೀತಿ ಸಂಬಂಧಿ? ಅನಿವಾರ್ಯವಾಗಿ ಅನಿಶ್ಚಿತತೆಯಿಂದ ಅವಳು ನನಗೆ ಸಿಕ್ಕಿದ್ದಾಳೆ. ಈ ಸ್ವಲ್ಪ ಸಮಯದ ಸಾಮೀಪ್ಯದಿಂದ ನನಗೆ ತುಂಬ ಸಂತೋಷ ಕೊಟ್ಟಿರೋದಂತೂ ನಿಜ. ಈ ಗಳಿಗೆಗಳು ರೋಚಕ.
ಯಾವಾಗಲೂ ನಿದ್ದೆ ಹೋದೆ. ನಾಳೆ ಹೊರಡುವುದಿದೆ ಎಂದಾಗ ರಾತ್ರಿ ಐಜಾಕ್ ಬಂದಳು. ಅವಳು ಮುಂಜಾನೆ 8:30 ಬಸ್ಸಿಗೆ, ನಾವು ಸಂಜೆ 6 ಗಂಟೆಯ ಬಸ್ಸಿಗೆ ಹೊರಡುವುದು. ಅವಳು ಅವಳ ಟ್ರೈನಿಂಗ್ ಮುಗಿಸಿಕೊಂಡು ಮಂಗಳೂರಿಗೆ ವಾಪಸ್ಸಾಗುತ್ತಿದ್ದಳು. ಅದಕ್ಕೆ ನಾಳೆ ಬೆಳಿಗ್ಗೆ 8:30 ಬಸ್ಸಿಗೆ ಅವಳು ಹೋಗುವಳಿದ್ದಳು. ಕುಮಾರನು ಸಂಪೂರ್ಣವಾಗಿ ಗುಣವಾಗಿದ್ದ. ನಾವು ಸಂಜೆ 6 ಗಂಟೆಗೆ ಡಿಸ್ಚಾರ್ಜ್ ಆಗುತ್ತಿದ್ದೆವು. ಡಾಕ್ಟರು ಯೋಚನೆ ಬೇಡವೆಂದು ಹೇಳಿ ಹೋದರು. ಐಜಾಕ್ಗಳೊಂದಿಗೆ ವಾರ್ಡಿನ ಹೊರಗೆ ನಿಂತು ಮಾತನಾಡಿದ್ದು. ಹೇಗೋ ಕೂಡುತ್ತೇವೆ, ಅಗಲುತ್ತೇವೆ ಎಂದು ಅವಳೇನೋ ಶಾಯರಿಯೊಂದು ಹೇಳಿ ನಾವು ಕಳೆದ ಕ್ಷಣಗಳೇ ಸಾಕು ಎಂದಳು. ಅವಳಿಗಾಗಿ ಒಂದು ಕಥಾ ಸಂಗ್ರಹ ತಂದಿದ್ದೆ. ಇದನ್ನು ಕಾಣಿಕೆ ಎಂದು ಅವಳ ಕೈಗಿಡುತ್ತಾ ಸ್ಪರ್ಶದಿಂದ ಪುಲಕಿತರಾದೆವು. ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟಳು. ನೆನಪು ಕಾಡುತ್ತದೆ ಅಲ್ಲವೇ ಎಂದಳು. ಅವಳು ಅಷ್ಟೇ ವ್ಯಾವಹಾರಿಕಳಾಗಿದ್ದಳು. ಬಸ್ಸಿನಲ್ಲೋ ರೈಲಿನಲ್ಲೋ ಅಥವಾ ಹೀಗೆ ಆಸ್ಪತ್ರೆಯಲ್ಲೋ ಎಲ್ಲೋ ಕೂಡುತ್ತೇವೆ, ಪರಸ್ಪರ ಪ್ರಿಯವೆನಿಸುತ್ತದೆ, ಅಗಲುತ್ತೇವೆ ಎಂದಳು. ಇಂತಹ ಕೆಲ ಕ್ಷಣಗಳನ್ನಾದರೂ ಕಳೆದವಲ್ಲ ಎಂದೆ ನಾನು. ನೈಟ್ ವಾಚ್ಮನ್ ನಮ್ಮ ವಾರ್ಡಿನ ಬಾಗಿಲು ಹಾಕುವಾಗ ಹೇಳಿದ. ನೈಟ್ ಡ್ಯೂಟಿಯ ಸಿಸ್ಟರ್ಸ್ ಅಡ್ಡಾಡುವುದು ಕಂಡು ಅವಳು ಅವಸರ ಮಾಡಿ ತನ್ನ ರೂಮಿಗೆ ಹೊರಟು ಹೋದಳು. ಬೆಳಿಗ್ಗೆ ಪಕ್ಕದ ಬೆಡ್ಡಿನ ಸಿದ್ದಪ್ಪನವರು ತುಂಬ ಚಳಿಯಾಗಿದೆ, ಕಾಫಿ ಕುಡಿಯೋಣ ಎಂದು ಕರೆದುಕೊಂಡು ಹೋದರು. ಅವಳ ಒಂದು ಸಣ್ಣ ನೋಟಕ್ಕಾಗಿ ಕಾಯುತ್ತಿದ್ದೆ. ಬೆಳಿಗ್ಗೆ ಸಿದ್ದಪ್ಪನವರೊಂದಿಗೆ ಕಾಫಿ ಕುಡಿದು ನಾನು ಅಂತೂ ಇಂದು ಅವಳ ಕೊನೆಯ ನೋಟಕ್ಕಾಗಿ, ಅವಳ ಹೊಳೆಯುವ ಥಳಥಳ ಕಣ್ಣುಗಳನ್ನು ಕಣ್ತುಂಬಿಕೊಳ್ಳುವುದಕ್ಕಾಗಿ ಹೇಗೋ ಹರಸಾಹಸಪಟ್ಟು ಸಿಟಿ ಬಸ್ ಹಿಡಿದು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬರುವಷ್ಟರಲ್ಲಿ ಮಂಗಳೂರು ಬಸ್ಸು ಹೊರಟು ನಿಂತಿತ್ತು. ಬಸ್ಸು ಕಿಕ್ಕಿರಿದು ತುಂಬಿತ್ತು. ಅವಳ ತಂಡದ ಹುಡುಗಿಯರೆಲ್ಲರೂ ಇರಬೇಕು. ಅವಳು ಕಾಣಲಿಲ್ಲ. ಗದ್ದಲದಲ್ಲಿ ಅವಳೆಲ್ಲಿದ್ದಳು? ಬಸ್ಸು ಹೊರಟು ಹೋಯಿತು. ಜೀವ ಚುರ್ರೆಂದಿತು. ಸೆಳೆತ, ಆಕರ್ಷಣೆಗಳ ವೇದನೆ ಕೂಡ ಸುಖ. ನಿರಭ್ರ ಆಕಾಶದಲ್ಲಿ ಮೋಡ ತರಿಸಿ ಮಿಂಚು ಹುಟ್ಟಿಸಿದಳು. ನಗುವ ಕಣ್ಣು, ಮಾದಕ ಮಾತು, ಪೌಡರ್ನ ಪರಿಮಳ. ಇಂಥ ಕ್ಷಣಗಳಿಂದಾಗಿ ನಾನು ಅನಿವಾರ್ಯ ಸಾಗುವ ಹಳೆಯ ದಾರಿ ಹೋಗುವುದೂ ತಿಳಿಯಕ್ಕಿಲ್ಲ. ರಿಸರ್ವೇಷನ್ ಮಾಡಿಸಬೇಕು. ನನ್ನ ಬಸ್ಸು ಹಿಡಿಯುವ ತಯಾರಿ ಮಾಡಬೇಕು. ಯಾವುದೋ ಒಂದು ಮೂಲೆಯಲ್ಲಿ ಸಿಕ್ಕ 2 ಮುಗ್ಧ ಮನಸ್ಸುಗಳು. ಅವರವರ ಭಾವನೆಗಳೇ ಅವರವರಿಗೆ ಹೆಚ್ಚು ಎನಿಸುವಂತಹ ಕೇವಲ 2-3 ದಿನಗಳಲ್ಲಿ ಅವರು ಆಕರ್ಷಕವೆನಿಸಿದರೂ ಅವರನ್ನು ಕಳೆದುಕೊಳ್ಳಬೇಕೆಲ್ಲ ಎಂಬುವಂತಹ ವೇದನೆ. ಇವೆಲ್ಲ ತುಂಬಿ ಬಸ್ಸು ಹೊರಟು ಹೋಯಿತು. ಕತೆ ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ ಮಲ್ಲಿಕಾರ್ಜುನ್ ಹಿರೇಮಠವರು. ಬಸ್ಸು ಹೊರಟು ಹೋಯಿತು ಕೇವಲ ಒಂದು ಕತೆಯ ಹೆಡ್ಡಿಂಗ್ ಮಾತ್ರವಾಗಿರದೆ ಅದು ಒಬ್ಬರನ್ನು ಕಳೆದುಕೊಳ್ಳುವಾಗ ಆಗುವ ದುಃಖವನ್ನು ತೋರ್ಪಡಿಸುತ್ತದೆ. ಈ ಕತೆ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಗೆಳೆಯನನ್ನು ಎ ಶಾರ್ಟ್ಸ್ನ ಲೈಕ್ ಮಾಡಿ. ಹಾಗೆ ಹೊಸ ಸಣ್ಣ ಕತೆಗಳನ್ನು ಕೇಳುವುದಕ್ಕಾಗಿ ಎ ಶಾರ್ಟ್ಸ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.